ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, 8ನೇ ತರಗತಿಯ ಇಂಗ್ಲೀಷ್ LBA ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ ಇವತ್ತೇ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈ ವಿಡಿಯೋಗಳ ಸರಣಿ ನಿಮಗೆ ಸಿಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇಲಿಸ್ಟ್ ಸಿಗುತ್ತೆ. ಪ್ಲೇಲಿಸ್ಟಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ತರಗತಿಗಳು ಸಿಗುತ್ತೆ. ಸ್ನೇಹಿತರೆ, ಬನ್ನಿ ಇವತ್ತಿನ ತರಗತಿನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ 6, 7, 8 ಇಷ್ಟು ತರಗತಿಗಳು LBA ಪ್ರಶ್ನೋತ್ತರಗಳು ಮುಗಿದಿದೆ. 9th 10th ಮಾತ್ರ ಇದೆ ಸ್ನೇಹಿತರೆ. 8th ಲಾಸ್ಟ್ 2 ಚಾಪ್ಟರ್ಸ್ ಇದೆ. ಅದರಲ್ಲಿ ಇವತ್ತು ನಾನು ನಿಮಗೆ 7th ಹೇಳ್ತಾ ಇದ್ದೀನಿ. ಇನ್ನೊಂದು 8th ಲಾಸ್ಟ್ ಚಾಪ್ಟರ್ ಇದೆ. ಇದಾದರೆ 8th ಕಂಪ್ಲೀಟ್ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ತುಂಬ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ತರಗತಿಯನ್ನು ನೋಡ್ತಾನೆ ಇದ್ದೀರಾ. ತುಂಬ ಒಳ್ಳೆಯ ಒಪಿನಿಯನ್ನ ಕೊಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಲೈಕ್ ಮಾಡ್ತಾ ಇದ್ದೀರಾ. ಲೈಕ್ ಮಾಡೋದ್ರ ಜೊತೆಗೆ ಸ್ನೇಹಿತರೆ ಹೈಪ್ ಮಾಡಿ ಪಾಯಿಂಟ್ಸ್ ಕೂಡ ನೀಡ್ತಾ ಹೋಗಿ. ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ದ ಎಂಪೈರರ್ಸ್ ನ್ಯೂ ಕ್ಲಾಸ್ ಅಂತಕ್ಕಂಥದ್ದು ಯೂನಿಟ್ 7 ಇದೆ. ಸೊ ಇದರಲ್ಲಿ ನಾವು ಒಂದೊಂದೇ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನೋಡ್ತಾ ಹೋಗೋಣ. ಚೂಸ್ ದ ಸೂಟೇಬಲ್ ಪ್ರಿಪೊಸಿಷನ್ಸ್ ಗಿವನ್ ಇನ್ ದ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಿಪೊಸಿಷನ್ಸ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಕ್ವಶನ್ ನೋಡಿ, ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್ ಅಂತ ಕೊಟ್ಟಿದ್ದಾರೆ. ವೆರಿ ಈಸಿ ಆದಂತಹ ಪ್ರಶ್ನೆ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಕೂಡ ಮಾಡಬಹುದು. ನಿಮ್ಮ ಸ್ವಮೌಲ್ಯಮಾಪನ ಸೆಲ್ಫ್ ಇವ್ಯಾಲ್ಯೂಯೇಷನ್ ಕೂಡ ಮಾಡ್ಕೋಬಹುದು. ಓಕೆನಾ? ಸೊ ಫಸ್ಟ್ ಆಪ್ಷನ್ ಎ ಅಲ್ಲಿ ಆನ್ ಇದೆ, ಬಿ ಅಲ್ಲಿ ಇಂಟು ಇದೆ, ಸಿ ಅಲ್ಲಿ ಆ್ಯಟ್ ಇದೆ, ಡಿ ಅಲ್ಲಿ ಅಕ್ರಾಸ್ ಇದೆ. ಸೊ ದ ಬುಕ್ ಈಸ್ ಆನ್ ದ ಟೇಬಲ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಆನ್ ಸರಿಯಾದಂಥ ಉತ್ತರ ಆಗುತ್ತೆ. ಐ ಆಮ್ ಗೋಯಿಂಗ್ ಡ್ಯಾಶ್ ದ ಸ್ಟೋರ್. ನೋಡಿ, ಕೆಲವೊಂದು ಪ್ರಶ್ನೆಗಳು ನಾವು ಓದುವಾಗನೇ ಅದು ರೂಢಿ ಬಂದಿರೋದ್ರಿಂದ ಪ್ರಿಪೊಸಿಷನ್ಸ್ ಕೂಡ ಬಂದುಬಿಡುತ್ತೆ ನಮ್ಗೆ ಓದುವಾಗನೇ. ಸೊ ಹಾಗಾಗಿ ಅದು ಸರಿಯಾದ ಉತ್ತರವನ್ನು ನಿಮ್ಮ ಮೈಂಡ್ ಕರೆಕ್ಟಾಗಿ ಪಿಕಪ್ ಮಾಡುತ್ತೆ ಕೆಲವೊಂದನ್ನು. ಯಾಕಂದರೆ ನಾವು ಪದೇ ಪದೇ ಓದಿರ್ತೀವಿ ಅಥವಾ ಕೇಳಿಸ್ಕೊಂಡಿರ್ತೀವಿ, ಹಾಗಾಗಿ ಬರುತ್ತೆ. ಸೊ ಈ ಫಸ್ಟ್ ಕ್ವಶನ್ನು ಈಸಿ ಆಗಿತ್ತು. ಸೆಕೆಂಡ್ ಕ್ವಶನ್ ಕೂಡ ತುಂಬ ಈಸಿ ಇದೆ. ಐ ಆಮ್ ಗೋಯಿಂಗ್ ಡ್ಯಾಶ್ ದ ಸ್ಟೋರ್ ಅನ್ನೋಲ್ಲಿ ಟು ಬರುತ್ತಾ, ಆಫ್ ಬರುತ್ತಾ, ಆನ್ ಬರುತ್ತಾ, ಅಂಡರ್ ಬರುತ್ತಾ ಅಂದರೆ ಐ ಆಮ್ ಗೋಯಿಂಗ್ ಟು ದ ಸ್ಟೋರ್ ಆಗೋದ್ರಿಂದ ಇಲ್ಲಿ ಟು ಆಗುತ್ತೆ. ಇದು ಈಸಿ ಆದಂಥ ಪ್ರಶ್ನೆ ಸ್ನೇಹಿತರೆ. ಸೊ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಮೂರನೇ ಪ್ರಶ್ನೆ ಏನಿದೆ ಅಂತ, ಓಕೆನಾ? ಸೊ ಮೂರನೇ ಪ್ರಶ್ನೆ ನೋಡಿ, ದ ಪಿಕ್ಚರ್ ಈಸ್ ಡ್ಯಾಶ್ ದ ವಾಲ್ ಅಂತ ಕೊಟ್ಟಿದ್ದಾರೆ. ಆನ್ ದ ವಾಲ, ಇನ್ ದ ವಾಲ, ಅಂಡರ್ ದ ವಾಲ, ವಿತ್ ದ ವಾಲ. ದ ಪಿಕ್ಚರ್ ಈಸ್ ಆನ್ ದ ವಾಲ್ ಆಗುತ್ತೆ ಸ್ನೇಹಿತರೆ. ಗೋಡೆಯ ಮೇಲೆ ಚಿತ್ರ ಇರುತ್ತೆ, ಹಾಗಾಗಿ ಆನ್ ಬರುತ್ತೆ. ಓಕೆ, ವೆರಿ ಗುಡ್. ಬನ್ನಿ ನಾಲ್ಕನೇ ಪ್ರಶ್ನೆ ನೋಡೋಣ. ದ ಬರ್ಡ್ ಈಸ್ ಕೆಪ್ಟ್ ಡ್ಯಾಶ್ ದ ಕೇಜ್ ಅಂತ ಕೊಟ್ಟಿದ್ದಾರೆ. ದ ಬರ್ಡ್ ಈಸ್ ಕೆಪ್ಟ್ ಡ್ಯಾಶ್ ದ ಕೇಜ್ ಅಂತ ಅಂದರೆ ದ ಬರ್ಡ್ ಈಸ್ ಕೆಪ್ಟ್ ಇನ್ ದ ಕೇಜ್ ಆಗುತ್ತೆ. ಓಕೆನಾ? ಎಸ್ ಸ್ನೇಹಿತರೆ, ಎಲ್ಲರೂ ವಿಡಿಯೋನ ಲೈಕ್ ಮಾಡ್ತಾನೆ ಇರ್ತೀರ. ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಲೈಕ್ ಮಾಡೋದ್ರ ಜೊತೆಗೆ ಸ್ನೇಹಿತರೆ ಹೈಪ್ ಮಾಡಿ ಪಾಯಿಂಟ್ಸ್ನ ನೀಡಿ. ಇದರಿಂದ ನನಗೆ ಇನ್ನೂ ಹೆಚ್ಚು ತರಗತಿಗಳು ತರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಫಿಫ್ತ್ ಕ್ವಶನ್ ನೋಡಿ, ದ ಪಾರ್ಕ್ ಈಸ್ ಡ್ಯಾಶ್ ಮೈ ಹೌಸ್ ಅಂತ ಕೊಟ್ಟಿದ್ದಾರೆ. ದ ಪಾರ್ಕ್ ಈಸ್ ಡ್ಯಾಶ್ ಮೈ ಹೌಸ್, ಆಫ್ ಮೈ ಹೌಸ, ಟು ಮೈ ಹೌಸ, ಆನ್ ಮೈ ಹೌಸ, ಬಿಸೈಡ್ ಮೈ ಹೌಸ, ಬಿಸೈಡ್ ಮೈ ಹೌಸ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ದ ಪಾರ್ಕ್ ಈಸ್ ಬಿಸೈಡ್ ಮೈ ಹೌಸ್ ಅಂತ ಆಗುತ್ತೆ. ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಕೂಡ ಮಾಡ್ತಾ ಹೋಗಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಚೂಸ್ ದ ವರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಚೂಸ್ ದ ವರ್ಡ್ ಅಂತ ಕೊಟ್ಟಿದ್ದಾರೆ. ಬನ್ನಿ ಏನಿದೆ ಅಂತ ನೋಡ್ತಾ ಹೋಗೋಣ. ಸಿಕ್ಸ್ ಕ್ವಶನ್, ದ ಅಪೋಸಿಟ್ ಆಫ್ ಫಾಸ್ಟ್ ಈಸ್. ನೋಡಿ, ಫಾಸ್ಟ್ಗೆ ಯಾವುದು ಅಪೋಸಿಟ್ ವರ್ಡ್ ಅಂತ ಇಲ್ಲಿ ಕೇಳ್ತಿದ್ದಾರೆ. ಸೊ ಫಾಸ್ಟ್ಗೆ ಕ್ವಿಕ್ಕ, ಸ್ಲೋನ, ಹ್ಯಾಪಿನ, ಬಿಗ್ಗ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದೊಂದು ಈಸಿ ಆದಂಥ ಪ್ರಶ್ನೆ. ಫಾಸ್ಟ್ಗೆ ಸ್ಲೋ ಆಗುತ್ತೆ. ದ ಸಿನೋನೇಮ್ ಆಫ್ ಹ್ಯಾಪಿ. ಹ್ಯಾಪಿಗೆ ಸಿನೋನೇಮ್ ಅಂತಂದರೆ ಸ್ನೇಹಿತರೆ ಸಮಾನಾರ್ಥಕ ಪದ ಯಾವುದು? ಸ್ಯಾಡಾ, ಆ್ಯಗ್ರಿನ, ಜಾಯ್ಫುಲ್ಲ, ಟ್ರೈಡಾ. ನೋಡಿ, ಸ್ಯಾಡ್ ಅಂತಕ್ಕಂಥದ್ದು ಇದೊಂದು ಏನು ದುಃಖ ಇರೋದ್ರಿಂದ ಇದು ಕೂಡ ರಾಂಗ್ ಆಗುತ್ತೆ. ಆ್ಯಂಗ್ರಿ ಅಂದರೆ ಕೋಪ ಆಗುತ್ತೆ, ಇದು ಕೂಡ ರಾಂಗ್ ಆಗುತ್ತೆ. ಟಯರ್ಡ್ ಕೂಡ ಆಗುತ್ತೆ. ನಮಗೆ ಹ್ಯಾಪಿಗೆ ಜಾಯ್ಫುಲ್ ಅಂತಕ್ಕಂಥದ್ದು ನಮಗೆ ಕರೆಕ್ಟ್ ಆದಂತಹ ಸಿನೋನಿಮ್ ಆಗಿದೆ. ಈ ರೀತಿ ನೀವು ಡಿಲೀಟ್ ಮಾಡೋದ್ರ ಜೊತೆಗೆ ಕೂಡ ನೀವು ಆನ್ಸರ್ನ ಮಾಡಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಆ ಪರ್ಸನ್ ಹೂ ಟ್ರಾವೆಲ್ಸ್ ಇನ್ ಅ ಸ್ಪೇಸ್ ಈಸ್ ಕಾಲ್ಡ್. ನೋಡಿ, ಎಲ್ಲಿ ಆಕಾಶದಲ್ಲಿ ಅಥವಾ ನಮ್ಮ ಒಂದು ಬಾಹ್ಯಾಕಾಶದಲ್ಲಿ ಯಾರು ಟ್ರಾವೆಲ್ನ ಮಾಡ್ತಾರೆ ಅವ್ರಿಗೇನಂತ ಕರೀತಾರೆ ಅಂತ ಪ್ರಶ್ನೆ. ಸೊ ಡ್ರೈವರ, ಡಾಕ್ಟರ, ಆಸ್ಟ್ರೋನಟ, ಇಂಜಿನಿಯರ್ ಅಂತ. ಸ್ನೇಹಿತರೆ, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಸ್ಪೇಸಲ್ಲಿ ಟ್ರಾವೆಲ್ ಮಾಡ್ತಕ್ಕಂತಹ ವ್ಯಕ್ತಿಗೆ ಏನಂತ ಕರೀತಾರೆ? ಕಮೆಂಟ್ ಮಾಡಿ ನೋಡೋಣ ಎಲ್ಲರೂ ಕೂಡ. ನಾನು ನಿಮಗೆ 1 ಸೆಕೆಂಡ್ ಟೈಮ್ ಕೊಡ್ತೀನಿ, ಒಂದೇ 1 ಸೆಕೆಂಡ್ ಅಷ್ಟೇ. ಓಕೆನಾ?
ಸೊ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಪ್ರತಿಯೊಬ್ಬರು ತರಗತಿನ ನೋಡ್ತಾ ಯಾರು ಇದ್ದೀರಲ್ಲವ, ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು 6th ಸ್ಟ್ಯಾಂಡರ್ಡ್ ಬುಕ್ಕಿಂದ ಕೆಲವೊಬ್ಬರು ರೆಗ್ಯುಲರ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವರೆಲ್ಲ ಕಮೆಂಟ್ ಮಾಡಿ. ಎಸ್, ಆಸ್ಟ್ರೋನಾಟ್ ಆಗುತ್ತೆ ಸ್ನೇಹಿತರೆ. ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅ ಪರ್ಸನ್ ಹೂ ರೈಟ್ಸ್ ಬುಕ್ಸ್ ಈಸ್ ಕಾಲ್ಡ್. ನೋಡಿ, ಪುಸ್ತಕ ಬರೀತಕ್ಕಂತಹ, ಬುಕ್ನ ಬರೀತಕ್ಕಂಥವ್ರಿಗೆ ಏನಂತ ಕರೀತಾರೆ? ರೀಡರ್, ಆಥರ್, ಪಬ್ಲಿಷರ್, ಎಡಿಟರ್. ಇದು ಕೂಡ ತುಂಬ ಈಸಿಯಾಗಿದೆ. ಅವರಿಗೆ ಆಥರ್ ಅಂತ ಕರೀತಾರೆ. ಎಸ್, ಕರೆಕ್ಟ್, ಸರಿಯಾದಂಥ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ದ ಡಿವೈಸ್ ದಟ್ ಶೋ ಟೈಮ್ ಈಸ್. ನೋಡಿ, ಟೈಮ್ ಯಾವುದು ತೋರಿಸುತ್ತೆ ನಿಮಗೆ? ಯಾವ ಡಿವೈಸ್ ಟೈಮ್ ತೋರಿಸುತ್ತೆ? ವಿಡಿಯೋ ಗೇಮ್ ತೋರಿಸುತ್ತಾ, ಕ್ಯಾಲ್ಕುಲೇಟರ್ ತೋರಿಸುತ್ತಾ, ವಾಚ್ ತೋರಿಸುತ್ತಾ, ಅಥವಾ ರೇಡಿಯೋ ತೋರಿಸುತ್ತಾ? ವೆರಿ ಈಸಿ ಅಲ್ವಾ? ಸೊ ಟೈಮ್ ಶೋ ಮಾಡೋದು ಯಾವುದು? ವಾಚ್ ಆಗುತ್ತೆ. ಸಿ ಆಗುತ್ತೆ. ಈಸಿ ಆದಂತಹ ಪ್ರಶ್ನೆ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ ಏನಿದೆ ಅಂತ. ಚೂಸ್ ದ ಕರೆಕ್ಟ್ ವರ್ಡ್ ಗಿವನ್ ಇನ್ ದ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಈ ಕೆಳಗಡೆ ಇರ್ತಕ್ಕಂಥ ಆಪ್ಷನ್ಸ್ನ ನೋಡಿ ನಾವು ಸರಿಯಾದಂಥ ಉತ್ತರವನ್ನು ಮಾಡಬೇಕಾಗಿದೆ ಸ್ನೇಹಿತರೆ. ಇಫ್ ಐ ಡ್ಯಾಶ್ ಹಾರ್ಡ್ ಐ ವಿಲ್ ಪಾಸ್ ದ ಎಕ್ಸಾಮ್. ನೋಡಿ, ಇಫ್ ಐ ಡ್ಯಾಶ್ ಹಾರ್ಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ನೋಡಿ, ನಾನು ಓದುವಾಗಲೇ ಒಂದು ಕ್ಲೂ ಸಿಕ್ತು ನಿಮಗೆ ಏನು ಬರಬೇಕು ಅಂತ. ಓಕೆನಾ? ಎಸ್, ಸ್ಟಡೀಸ, ಸ್ಟಡಿಂಗ್ ಅಥವಾ ವಿಲ್ ಸ್ಟಡಿನಾ? ಇಫ್ ಐ ವಿಲ್ ಸ್ಟಡಿ ಹಾರ್ಡ್ ಐ ವಿಲ್ ಪಾಸ್ ದ ಎಕ್ಸಾಮ್ ಅಂತ ಆಗುತ್ತೆ. ಹಾಗಾಗಿ ಎ ಆಪ್ಷನ್ ಕರೆಕ್ಟ್ ಆಗಿದೆ. ಬೈ ದ ಟೈಮ್ ಐ ಅರೈವ್ಡ್ ದೇ ಡ್ಯಾಶ್ ದೇರ್ ಪ್ರಾಜೆಕ್ಟ್. ಬೈ ದ ಟೈಮ್ ಐ ಅರೈವ್ಡ್, ನಾನು ಟೈಮ್ಗೆ ಎದ್ದಿರುವಾಗ ದೇ ಡ್ಯಾಶ್ ದೇರ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಇಲ್ಲಿ? ಫಿನಿಷ್ ಆಗುತ್ತಾ, ಫಿನಿಷಸ್ ಆಗುತ್ತಾ, ಹ್ಯಾಡ್ ಫಿನಿಷ್ಡ್ ಆಗುತ್ತಾ, ಹ್ಯಾಸ್ ಫಿನಿಷ್ಡ್ ಆಗುತ್ತಾ ಅಂತ. ಸ್ನೇಹಿತರೆ, ಇದು ಹ್ಯಾಡ್ ಫಿನಿಷ್ಡ್ ಆಗುತ್ತೆ. ಯಾಕಂದರೆ ಇದೊಂದು ಪಾಸ್ಟ್ ಟೆನ್ಸ್. ಅವರು ಹೇಳೋದ್ರ ಒಳಗಾಗಿನೇ ಅಲ್ಲಿ ಅರೈವ್ಡ್ ಅಂತ ಇದೆ ನೋಡಿ. ಇದು ಅರೈವ್ಡ್ ಅಂತಂದರೆ ಏನಾಯಿತು? ಪಾಸ್ಟ್ ಟೆನ್ಸ್ ಆಯಿತು. ಸೊ ನೀವು ಪಾಸ್ಟ್ ಟೆನ್ಸ್ ಸಂಬಂಧಪಟ್ಟಂಥದ್ದೇ ಇಲ್ಲಿ ಹುಡುಕಬೇಕಾಗುತ್ತೆ. ಓಕೆನಾ? ಈ ರೀತಿ ನೀವು ಫೈಂಡ್ ಔಟ್ ಮಾಡಬೇಕು. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡಿ, 13ನೇ ಪ್ರಶ್ನೆ, 13th ಕ್ವಶನ್ ಏನಿದೆ ಅಂತ. ಇಫ್ ಇಟ್ ಡ್ಯಾಶ್ ವಿ ವಿಲ್ ಸ್ಟೇ ಇಂಡೋರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇಫ್ ಇಟ್ ಡ್ಯಾಶ್ ವಿ ವಿಲ್ ಸ್ಟೇ ಇಂಡೋರ್ಸ್ ಅಂತ ಕೊಟ್ಟಿದ್ದಾರೆ. ರೇನ್ಸ್, ರೇನಿಂಗ್, ವಿಲ್ ರೇನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೇನ್ಸ್ ಆಗುತ್ತೆ ಸ್ನೇಹಿತರೆ. ಓಕೆ, ರೇನ್ಸ್. ಯಾಕೆ? ಇದೊಂದು ನೋಡಿ, ವಿಲ್ ಸ್ಟೇ ಅನ್ನೋದ್ರ ಬಗ್ಗೆ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ, ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾಗಿ ಏನಾದರೂ ಮಳೆ ಬಂದರೆ ಅಂತ ಪ್ರಶ್ನೆ ಅರ್ಥ ಆಗುತ್ತೆ. ಓಕೆ, ಸೊ 14ನೇ ಪ್ರಶ್ನೆ ನೋಡಿ, ಐ ಡ್ಯಾಶ್ ಅ ಬುಕ್ ವೆನ್ ಮೈ ಫೋನ್ ರಂಗ್. ಓಕೆ, ಸೊ ಇಲ್ಲಿ ರಂಗ್ ಅಂತ ಅಂದರೆ ಅರ್ಥ ಏನು ಅಂತಂದರೆ ಇದು ಪಾಸ್ಟ್ ಟೆನ್ಸ್ ಅಂತ. ಓಕೆನಾ? ಓಕೆ, ಇವಾಗ ಆಪ್ಷನ್ಸ್ ನೋಡಿ. ರೀಡ್ ಇದೆ, ರೀಡ್ಸ್ ಇದೆ, ವಾಸ್ ರೀಡಿಂಗ್ ಇದೆ, ಆ್ಯಮ್ ರೀಡಿಂಗ್ ಇದೆ. ಸೊ ಇಲ್ಲೇನಾಗುತ್ತೆ ಸ್ನೇಹಿತರೆ? ವಾಸ್ ರೀಡಿಂಗ್ ಆಗುತ್ತೆ. ಯಾಕಂದರೆ ಇದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ವಾಸ್ ಬರುತ್ತೆ. ಸೊ ವಾಸ್ ರೀಡಿಂಗ್. ಎಸ್, ಕರೆಕ್ಟ್. ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 15th ಪ್ರಶ್ನೆ ನೋಡಿ ಸ್ನೇಹಿತರೆ. ಬೈ ನೆಕ್ಸ್ಟ್ ಇಯರ್ ಐ ಡ್ಯಾಶ್ ಇಂಗ್ಲೀಷ್ ಫಾರ್ 5 years ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಇದು ಒಂದು ಏನಾಗಿದೆ? ಫ್ಯೂಚರ್ ಟೆನ್ಸ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಇಲ್ಲಿ ವಿಲ್ ಲರ್ನ, ವಿಲ್ ಹ್ಯಾವ್ ಲರ್ನ್ಡ ಅಥವಾ ಲರ್ನ್ಸ ಏನಾಗುತ್ತೆ? ವಿಲ್ ಹ್ಯಾವ್ ಲರ್ನ್ಡ್ ಆಗುತ್ತೆ. ಯಾಕೆಂದರೆ ನೆಕ್ಸ್ಟ್ 5 years ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇದು ವಿಲ್ ಹ್ಯಾವ್ ಲರ್ನ್ಡ್ ಅಂತ ಆಗುತ್ತೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ವಿಡಿಯೋ ನೋಡಿ, ಇಷ್ಟೆಲ್ಲ ನಾನು ತರಗತಿ ಮಾಡಲಿಕ್ಕೆ ತುಂಬ ಒಂದು 15ರಿಂದ 20 ನಿಮಿಷ ಆಗುತ್ತೆ. ನಾನು ಕೂಡ ವೆಲ್ ಪ್ರಿಪೇರ್ ಆಗಿಯೇ ಬರ್ತೀನಿ. ಹೆಂಗೋ ತರಗತಿನ ಮಾಡೋದಿಲ್ಲ, ಅದಕ್ಕಾಗಿಯೇ ನಾನು ಟೈಮ್ ತೊಗೋತೀನಿ. ಸೊ ಹಂಗಾಗಿ ಇಷ್ಟೆಲ್ಲ ನಾವು ಏನು ಎಫರ್ಟ್ ಹಾಕ್ತೀವಲ್ಲ, ಅದಕ್ಕೆ ನಿಮ್ಮೆಲ್ಲರದು ಒಂದು ಸ್ವಲ್ಪ ಲೈಕ್ ಇರಲಿ, ಜೊತೆಗೆ ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ, ಇನ್ನೇನು ನೋಟಿಫಿಕೇಷನ್ಸ್ ಆಗುತ್ತೆ. ಓಕೆನಾ? ಬನ್ನಿ, ರೈಟ್ ದ ಆ್ಯಂಟೋನೇಮ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಅಗೇನ್ ಆ್ಯಂಟೋನೇಮ್ ಅಂದರೆ ಇಲ್ಲಿ ಏನು ಬರುತ್ತೆ ಆ್ಯಂಟೋನೇಮ್ ಅಂತಂದರೆ ವಿರುದ್ಧ ಪದ ಅಂತ ಕರಿತೀವಿ. ಸೊ ಹಾಗಾಗಿ ಅಂಡರ್ಲೈನ್ ವರ್ಡ್ಗೆ ನಾವು ಇಲ್ಲಿ ಎಕ್ಸಾಮ್ಗೆ ಹೋಗುವಾಗ ನೀವು ಫುಲ್ ಕ್ವಶನ್ನ ಓದ್ತಾ ಹೋಗಬೇಡಿ. ಅಂಡರ್ಲೈನ್ ಯಾವ ವರ್ಡ್ ಮಾಡಿದ್ದಾರೆ ಆ ವರ್ಡ್ನ ಅಪೋಸಿಟ್ ವರ್ಡ್ ಬರೆದ್ರೂ ಕೂಡ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಸೊ ಬನ್ನಿ, ಸಿಟಿ ಫಸ್ಟ್ ಎ ಕ್ವಶನ್ನ ನೋಡ್ತಾ ಇದ್ದೀವಿ ನೋಡಿ. ಸಿಟಿ ರೋಡ್ಸ್ ಆರ್ ವೆರಿ ಬೋರ್ಡ್ ಬಟ್ ವಿಲೇಜ್ ರೋಡ್ಸ್ ಆರ್ ವೆರಿ ಏನು ನ್ಯಾರೋ ಅಂತ ಆಗುತ್ತೆ. ಓಕೆನಾ? ನ್ಯಾರೋ, NARROW ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಐ ಎಕ್ಸೆಪ್ಟೆಡ್ ಹರ್ ಆಫರ್ ಬಟ್ ಶಿ ಡ್ಯಾಶ್ ದ
ಇನ್ವೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಇಲ್ಲಿ ಎಕ್ಸೆಪ್ಟೆಡ್ಗೆ ನಾವು ಅಪೋಸಿಟ್ ವರ್ಡ್ ಏನಾಗುತ್ತೆ, ಎಸ್ ರಿಜೆಕ್ಟೆಡ್ ಅಂತ ಆಗುತ್ತೆ ಸ್ನೇಹಿತರೆ. ಏನಾಗುತ್ತೆ, ರಿಜೆಕ್ಟೆಡ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ದ ಎಲ್ಡರ್ ಬ್ರದರ್ ಇಸ್ ಟಾಲ್. ಓಕೆ, ಅಂದರೆ ಟಾಲ್ಗೆ ಏನಾಗಿತ್ತು, ಈಗ ಶಾರ್ಟ್ ಆಯಿತು ಅಷ್ಟೇ. ನನ್ನ ಪ್ರಕಾರ ಅಂತೂ ನೀವು ಎಕ್ಸಾಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ಪ್ರಶ್ನೆ ಓದಕ್ಕೆ ಕೂತ್ಕೊಳ್ಳೋದೇ ಒಂದು ಟೈಮ್ ವೇಸ್ಟ್ ಅಂತೀನಿ ನಾನು. ಸೊ ಇಲ್ಲಿ ಬಿಗ್ಗೆ ಸ್ಮಾಲ್ ಬರುತ್ತೆ ಅಷ್ಟೇ. ದ ಬಿಗ್ ಹೌಸ್ ಹ್ಯಾಡ್ ಎ ಸ್ಮಾಲ್ ಗಾರ್ಡನ್ ಇನ್ ಫ್ರಂಟ್ ಆಫ್ ಇಟ್ ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನೀವು ಏನು ಮಾಡಬೇಕಿಲ್ಲಿ, ಸೊ ಅಂಡರ್ಲೈನ್ ಕ್ವಶನ್ ಮಾತ್ರ ನೋಡಿಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಟೈಮ್ ಸೇವ್ ಆಗುತ್ತೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಓಕೆ ಫ್ರೇಸಲ್ ವರ್ಬ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ ಬನ್ನಿ. ಸೊ ಫಸ್ಟ್ ಕ್ವಶನ್ ನೋಡಿ, ದ ಕಾರ್ ಡ್ಯಾಶ್ ಇನ್ ದ ಮಿಡಲ್ ಆಫ್ ದ ಹೈವೇ. ಸೊ ಒಂದು ನಿಮಿಷ, ಮೇ ಬಿ ತುಂಬ ಮೇಲ್ಗಡೆ ಹೋಯಿತು ಅನ್ಕೋತೀನಿ ಇದು. ಎಸ್, ತುಂಬ ಮೇಲ್ಗಡೆ ಹೋಗಿದೆ. ಒಂದು ಸ್ವಲ್ಪ ಟಚ್ ಆಯಿತು ಅಂದರೆ ಡಿಸ್ಟರ್ಬ್ ಆಗುತ್ತೆ ನೋಡಿ ಇದು PDF. ಒಂದು 2 ನಿಮಿಷ ಟೈಮ್ ಕೊಡಿ ಸ್ನೇಹಿತರೆ, 2 ನಿಮಿಷ ಏನಿಲ್ಲ. ಓಕೆ, ಲೆಸನ್ ನೋಡಿ. ಸಾರಿ ಫಾರ್ ದ ಡಿಸ್ಟರ್ಬಿಂಗ್. ಎಸ್, ಇದೇ ಲೆಸನ್ನು. ಎಲ್ಲಿದ್ವಿ ನಾವು? ನೋ, 8th ಕ್ವಶನ್, 8th ಲೆಸನ್ ಇದೆ ಇದು. ನಾವಿರೋದಿಲ್ಲಿ 7th ಲೆಸನಲ್ಲಿದ್ದೀವಲ್ವಾ. ಸಾರಿ ಫಾರ್ ದ ಡಿಸ್ಟರ್ಬಿಂಗ್. ಎಸ್, ಇಲ್ಲಿ ಮುಗಿಸಿದ್ದೀವಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ? ಬನ್ನಿ. ದ ಕಾರ್ ಅಂತ ಓದ್ತಾ ಇದ್ವಿ ಅಲ್ವಾ. ದ ಕಾರ್ ಡ್ಯಾಶ್ ಇನ್ ದ ಮಿಡಲ್ ಆಫ್ ದ ಹೈವೇ, ಸೊ ವಿ ಹ್ಯಾಡ್ ಟು ವಾಕ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾವುದು ಒಂದು ಪ್ರೆಸಲ್ ವರ್ಕ್ ಬರುತ್ತೆ ಅಂತ. ಓಕೆನಾ? ವರ್ಬ್, ಯಾವ್ದು ಬರುತ್ತೆ? ಸೊ ಗೇವ್ ಅಪ್ ಬರುತ್ತಾ, ಬ್ರೋಕ್ ಡೌನ್ ಅಂತ ಬರುತ್ತೆ. ಇಲ್ಲಿ ಏನು ಬರುತ್ತೆ? ಬ್ರೋಕ್ ಡೌನ್ ಅಂತ ಬರುತ್ತೆ. ಎಸ್, ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಹಿ ಕ್ಯಾಪ್ಟ್ ಡ್ಯಾಶ್ ಹೀಸ್ ನ್ಯೂ ಫೋನ್ ಟು ಈವನ್ ಎಟ್ ದ ಪಾರ್ಟಿ. ಓಕೆ, ಸೊ ಎವ್ರಿ ಒನ್, ಇಲ್ಲಿ ಕಟ್ಟಾದಂಗೆ ಅನ್ನಿಸ್ತು ನನಗೆ. ಓಕೆ, ಇನ್ನೊಂದು ಸಲ ಓದ್ತೀನಿ ನೋಡಿ. ಹಿ ಕ್ಯಾಪ್ಟ್ ಡ್ಯಾಶ್ ಹೀಸ್ ನ್ಯೂ ಫೋನ್ ಟು ಎವ್ರಿ ಒನ್ ಎಟ್ ದ ಪಾರ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ? ಶೋಯಿಂಗ್ ಅಪ್ ಆಗುತ್ತಾ, ಬೇಕಿಂಗ್ ಅಪ್ ಆಗುತ್ತಾ? ಏನಾಗುತ್ತೆ? ಎಸ್, ಶೋಯಿಂಗ್ ಆಫ್ ಅಂತ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ದ ಟೀಚರ್ ಡ್ಯಾಶ್ ಆ್ಯನ್ ಇಂಟ್ರೆಸ್ಟಿಂಗ್ ಟಾಪಿಂಗ್ ಡ್ಯೂರಿಂಗ್ ದ ಕ್ಲಾಸ್ ಡಿಸ್ಕಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ? ಬ್ರಾಟ್ ಅಪ್ ಅಂತ ಆಗುತ್ತೆ. ಎಸ್, ಬ್ರಾಟ್ ಅಪ್ ಅಂತ ಆಗುತ್ತೆ. ಸೆಕೆಂಡ್ ಒನ್ ಸರಿ ಅಂತ ಹೋಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಶಿ ವಾಂಟ್ಸ್ ಟು ಡ್ಯಾಶ್ ಆಫ್ ಕಾಲೇಜ್ ಟು ಟ್ರಾವೆಲ್ ದ ವರ್ಲ್ಡ್ ಇನ್ಸ್ಟೆಡ್. ಸೊ ಡ್ರಾಪ್ ಔಟಾ, ಬ್ರಿಂಗ್ ಔಟಾ? ಎಸ್, ಡ್ರಾಪ್ ಔಟ್ ಆಗುತ್ತೆ. ನೀವು ಓದಿದ್ರೆ ಅರ್ಥ ಆಗುತ್ತೆ, ಇದರಲ್ಲಿ ಏನು ಡಿಫಿಕಲ್ಟಿ ಇರೋದಿಲ್ಲ. ಓಕೆನಾ? ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಅಂಡರ್ಲೈನ್ ವರ್ಡಲ್ಲಿ ಯಾವುದೋ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಓಕೆ, 18th ಕ್ವಶನ್ನು, ಸಮಿತಾ ಈಸ್ ವೆರಿ ಬ್ಯೂಟಿಫುಲ್. ಸಮಿತಾ ಹೆಂಗಿದ್ದಾಳೆ? ಬ್ಯೂಟಿಫುಲ್ ಆಗಿದ್ದಾಳೆ. ಸೊ ಅಂದರೆ ಇದು ಸಮಿತಾನ ಹೊಗಳುತ್ತಾ ಇದೆ ಅಂದರೆ ಇದೇನಾಗಿದೆ? ಅಡ್ಜೆಕ್ಟಿವ್ ಆಗಿದೆ ಸ್ನೇಹಿತರೆ. ಓಕೆನಾ? ಅಡ್ಜೆಕ್ಟಿವ್ ಆಗಿದೆ. ನಾನು ಯಾಕೆ ಬರಲಿಕ್ಕೆ ಹೋಗೋದಿಲ್ಲ ಅಂತಂದರೆ ಈ ರೀತಿ ದಪ್ಪ ಪೆನ್ ಬರೋದ್ರಿಂದ ನಾನು ಬರೆಯೋಕ್ಕೆ ಹೋಗೋಂಗಿಲ್ಲ. ಓಕೆನಾ? ಧಾರವಾಡ ಈಸ್ ಅ ಫೇಮಸ್ ಫಾರ್ ಪೇಡ. ಓಕೆ, ಧಾರವಾಡ ಈಸ್ ಅ ಫೇಮಸ್ ಫಾರ್ ಪೇಡ. ನಿಮಗೆಲ್ಲರಿಗೂ ಗೊತ್ತಲ್ವ, ಧಾರವಾಡ ಪೇಡ ತುಂಬ ಫೇಮಸ್ ಆಗಿದೆ. ಸೊ ಧಾರವಾಡ ಅಂತಕ್ಕಂಥದ್ದು ಏನಾಗಿ ಇಲ್ಲಿ ನೌನ್ ಆಗಿದೆ. ಸೊ ಗರ್ಲ್ ವಾಸ್ ಥ್ರೋನ್ ಔಟ್ ದ ಕೋಚ್ ಅಂತ ಕೊಟ್ಟಿದ್ದಾರೆ. ಸೊ ಇದೇನಾಗಿದೆ? ವರ್ಬ್ ಆಗಿದೆ, ಕೆಲಸ. ಓಕೆನಾ? ವರ್ಕ್ನ ಹೇಳ್ತಾ ಇದೆ. ಸೊ ನೆಕ್ಸ್ಟ್, ಹಿ ಪ್ಲೇಡ್ ಸೈಲೆಂಟ್ಲಿ. ಹೆಂಗೆ ಆಟ ಆಡ್ತಿದ್ದಾನೆ ಅವನು? ಸೈಲೆಂಟ್ಲಿ ಆಡ್ತಿದ್ದಾನೆ. ಸೊ ಇದು ಆ್ಯಡ್ವರ್ಬ್ ಆಗಿದೆ. ಕೆಲಸ ಹೆಂಗೆ ನಡೀತಿದೆ? ಸೈಲೆಂಟಾಗಿ ನಡೀತಿದೆ, ಅದಕ್ಕಾಗಿ ಇದು ಆ್ಯಡ್ವರ್ಬ್ ಆಗಿದೆ. ಎಸ್. ನೆಕ್ಸ್ಟ್ ನೋಡಿ ಏನಿದೆ ಸ್ನೇಹಿತರೆ ಇಲ್ಲಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್, ಆ ಕ್ರಿಕೆಟ್ ಈಸ್ ಆ್ಯನ್ ಡ್ಯಾಶ್ ಗೇಮ್.
ಏನಾಗಿದೆ ಕ್ರಿಕೆಟ್ ಈಸ್ ದ ಇಂಟ್ರೆಸ್ಟಿಂಗ್ ಗೇಮ್. ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ, ಸೊ ನಾವಿಲ್ಲಿ ಇಂಟ್ರೆಸ್ಟಿಂಗ್ ಅಂತ ಮಾಡಬೇಕಾಗುತ್ತೆ. ಓಕೆ. ದ ಆರ್ಟ್ ಆಫ್ ಡ್ಯಾಚ್ ಎಜುಕೇಟ್ ಈಸ್ ಟು ಎಜುಕೇಟ್ ದ ಹಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಎಜುಕೇಟ್ ಇದ್ದಿದ್ದೇನಾಗುತ್ತೆ, ಎಜುಕೇಷನ್ ಅಂತ ಆಗುತ್ತೆ ಸ್ನೇಹಿತರೆ. ಓಕೆನಾ? ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಅ ಟೇಲರ್ ಟೇಕ್ಸ್ ಡ್ಯಾಶ್ ಬಿಫೋರ್ ಸ್ಟಿಚಿಂಗ್ ಕ್ಲಾತ್ಸ್. ಮೆಜರ್ಮೆಂಟ್ ಆಗುತ್ತೆ. ಓಕೆನಾ? ಟೈಲರ್ ಏನು ಮಾಡ್ತಾರೆ, ಮೆಜರ್ಮೆಂಟ್ನ ತಗೋತಾರೆ. ಇಲ್ಲಿ ಮೆಜರ್ ಕೊಟ್ಟಿದ್ದಾರೆ, ನೀವು ಮೆಜರ್ಮೆಂಟ್ ಮಾಡಬೇಕು. ಡೈಲಿ ಪ್ರಾಕ್ಟೀಸ್ ಹೆಲ್ಪ್ಸ್ ಟು ಕಾನ್ಫಿಡೆಂಟ್ಲಿ ಫೇಸ್ ದ ಎಕ್ಸಾಮ್ ಅಲ್ಲ, ಎಕ್ಸಾಮಿನೇಷನ್ ಅಂತ ಆಗುತ್ತೆ. ಎಸ್. ಚೇಂಜ್ ದ ಸೆಂಟೆನ್ಸ್ ಇನ್ ಟು ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಇದೆಲ್ಲ 3-4 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ. ಎಸ್. ಇದು ಪಂಚುಯೇಷನ್ಸ್ ಏನು ಕೊಡಲ್ಲ. ಎಲ್ಲಿ ಕೊಡ್ತಾರೆ ಗೊತ್ತಾ ಪಂಚುಯೇಷನ್ಸ್ ಎಲ್ಲ? GPT ಎಕ್ಸಾಮ್ ಬರೀತೀರಲ್ವ ನೀವು, ಆವಾಗ ಇದೆಲ್ಲ ಬರುತ್ತೆ. ರೈಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಆಫ್ಟರ್ ದ ಕರೆಕ್ಟಿಂಗ್ ದ ಅಂಡರ್ಲೈನ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಏನಿದೆ ಇಲ್ಲಿ, ಅಂಡರ್ಲೈನ್ ದ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ದ ನ್ಯೂಸ್ ಆರ್ ವೆರಿ ಗುಡ್ ಅಂತ ಕೊಟ್ಟಿದ್ದು. ದ ನ್ಯೂಸ್ ಈಸ್ ವೆರಿ ಗುಡ್ ಅಂತ ಬರುತ್ತೆ. ನ್ಯೂಸ್ ಅನ್ನೋದು ಒಂದೇ, ಅದು ಆರ್ ಇರೋದಿಲ್ಲ. ಸೊ ಅಂಡರ್ಲೈನ್ ವರ್ಡಲ್ಲಿ ನಾವು ಕರೆಕ್ಟ್ ಮಾಡಬೇಕಾಗಿದೆ. ಇಲ್ಲಿ ಈಸ್ ಬರುತ್ತೆ ಸ್ನೇಹಿತರೆ. ಏನು ಬರುತ್ತೆ, ಈಸ್ ಬರುತ್ತೆ. ದೇ ಆರ್ ವೇರಿಂಗ್ ಬ್ಯೂಟಿಫುಲ್ ಡ್ರೆಸ್ಸಸ್ ಅಂತ ಇದೆಯಲ್ಲ, ಸೊ ಇದು ESನ ಆ್ಯಡ್ ಮಾಡಬೇಕು. ಇಲ್ಲಿ ಡ್ರೆಸ್ ಇದ್ದಿದೆಯಲ್ಲ, ಡ್ರೆಸ್ಸಸ್, ಯಾಕಂದರೆ ಇದು ಪ್ಯೂರಲ್ಲಿದೆ. ದೇ ಆರ್, ಅವರು ಏನು ಬ್ಯೂಟಿಫುಲ್ ಡ್ರೆಸ್ನ ಹಾಕ್ಕೊಂಡಿದ್ದಾರೆ. ಓಕೆ. ದೇ ಆರ್ ಬರ್ಡ್ ಇನ್ ದ ಟ್ರೀಸ್. ದೇ ಆರ್ ಬರ್ಡಾ ಅಥವಾ ಬರ್ಡ್ಸಾ? ಎಸ್, ಬರ್ಡ್ಸ್ ಆಗುತ್ತಲ್ವ ಸ್ನೇಹಿತರೆ. ಸೊ ಬರ್ಡ್ಸ್ ಅಂತ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಪ್ಲೀಸ್ ಗಿವ್ ಮಿ ಸಮ್ ಇನ್ಫಾರ್ಮೇಷನ್ಸ್ ಅಂತ ಇದೆ, ಇನ್ಫಾರ್ಮೇಷನ್ ಅಷ್ಟೇ. ಓಕೆನಾ? ಎಸ್ ಇಲ್ಲಿ ಬರೋದಿಲ್ಲ, ಎಸ್ನ ಕಟ್ ಮಾಡಿ. ಎಸ್ ನೋಡಿ, 2-3 ಸೆಂಟೆನ್ಸ್ ಕ್ವಶನ್ಸ್ ಇದೆ, ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು. 5-6 ಸೆಂಟೆನ್ಸ್ ಇದೆ. ಇದೆಲ್ಲ ಲೆಸನ್ ಸಂಬಂಧಪಟ್ಟಿರುತ್ತೆ, ನಮ್ಮ ಗ್ರಾಮರ್ ಪಟ್ಟಿಗೆ ಸಂಬಂಧಪಟ್ಟಿಲ್ಲ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ. ಓಕೆ. ಈಗ ಪೋಯಮ್ ಇದೆ ಸ್ನೇಹಿತರೆ. ಇದು ನೋಡಿ, ಮಷೀನ್ ಅಂತಕ್ಕಂಥ ಒಂದು ಪೋಯಮ್ ಇದೆ. ನೋಡೋಣ ಪೋಯಮ್ ಎಷ್ಟಿದೆ ಅಂತ. 2-3 ಸೆಂಟೆನ್ಸ್. ಓಕೆ, ಅಂದರೆ ಇದಿಷ್ಟೇ ಇರ್ತಕ್ಕಂಥದ್ದು ನಮಗೀಗ. ಇದಿಷ್ಟು ಮುಗಿಸ್ಬಿಡೋಣ, ಸರಿನಾ? ಎಸ್. ಈ ಪೋಯಮಲ್ಲಿ ನಮಗೆ ಇಷ್ಟೇ ಒಂದು 4 ಪ್ರಶ್ನೆ ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಪೋಯಮ್ ಕೂಡ ಮುಗಿಸ್ಬಿಡ್ತೀನಿ ನೋಡಿ. ಈ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ. 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್, ಚೂಸ್ ದ ಕರೆಕ್ಟ್ ಒನ್ ಅಂತ ಕೊಟ್ಟಿದ್ದಾರೆ. ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಈಸ್. ನೋಡಿ ಇಲ್ಲಿ ಯಾವುದು ಒಂದು ಕರೆಕ್ಟ್ ಸ್ಪೆಲ್ಲಿಂಗ್ ಇರ್ತಕ್ಕಂಥದ್ದು ಅಂತ ಕ್ವಶನ್ ಆಗಿದೆ, ಸರಿನಾ? ಸೊ 1 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ, ನೋಡೋಣ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ ಅಂತ. ಓಕೆನಾ? ಬರೀ ನಾನೇ ಹೇಳ್ತಾ ಹೋದರೆ ಹೇಗೆ, ನೀವು ಕೂಡ ಒಂದು ಸ್ವಲ್ಪ ಆನ್ಸರ್ ಮಾಡಬೇಕಲ್ವಾ? ಎಸ್, ಮಾಡಿ ನೋಡೋಣ. ಐ ಆಮ್ ವೇಟಿಂಗ್. ಯಾವುದಾಗುತ್ತೆ ಸ್ನೇಹಿತರೆ? ಎಸ್, ಇಲ್ಲಿ ಹ್ಯಾಂಡ್ ಅಂತ ಬಂದಿದೆ, HAND ಹ್ಯಾಂಡ್. ರಾಂಗ್, ಇದಾಗಲ್ಲ. 1 ನಿಮಿಷ, ಇದಾಗಲ್ಲ, ಇದು ಕೂಡ ಆಗಲ್ಲ. ನೋಡಿ, COMPREHEND. ಎಸ್, ಸಿ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಓಕೆನಾ? COMPRE ನೋಡಿ, ಅಲ್ಲಿ RE ಇದೆ, ಅಲ್ಲಿ RA ಇದೆ. ಸೊ ಇದು RA ರಾಂಗ್ ಆಗುತ್ತೆ. RA ಇದು ಕರೆಕ್ಟ್ ಆಗಿದೆ ನೋಡಿ ಸ್ನೇಹಿತರೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ, ಪ್ಲೇಸಸ್ ಅಂಡರ್ಗ್ರೌಂಡ್ ಫ್ರಮ್ ವೇರ್ ಮಿನರಲ್ಸ್ ಆರ್ ಬಗ್ ಔಟ್ ಆರ್ ಕಾಲ್ಡ್. ಏನಂತಾರೆ? ಏನಂತ ಕರೀತಾರೆ ಸ್ನೇಹಿತರೆ? ಹೆವನ್ಸಾ, ಪಿಟ್ಸಾ, ಅಥವಾ ಮೈನ್ಸಾ, ಅಥವಾ ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಇದು ಮೇ ಬಿ ನಾನು ಅನ್ಸೋಬಿಟ್ಟಿಗೆ ಇದು ಪೋಯಮ್ಗೆ ಸಂಬಂಧಪಟ್ಟಿದೆ, ಅಲ್ಲೇನಾದರೂ ಆನ್ಸರ್ ಇರ್ಬೋದು. ಇದು ಗ್ರಾಮರ್ ಅಲ್ಲ ಇದು, ಬಟ್ ಇದಕ್ಕೆ ಸರಿಯಾದಂಥ ಉತ್ತರ ಮೀನ್ಸ್ ಆಗುತ್ತೆ ಸ್ನೇಹಿತರೆ. ಓಕೆನಾ?
ಐಡೆಂಟಿಫೈ ದ ವರ್ಡ್ ಡಸ್ ನಾಟ್ ಸಜೆಸ್ಟ್ ಮೋಷನ್. ಓಕೆ, ಇದು ಲೆಸನ್ಗೆ ಸಂಬಂಧಪಟ್ಟಿದೆ. ಓಕೆನಾ, ಲೆಸನ್ಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ಎಸ್, ಹೌದು, ಇದು ಕೂಡ 2-3 ವಾಕ್ಯಗಳಲ್ಲಿ ಇದು ಕೂಡ ಎಸ್. ನೇಮ್ ದ ಫಿಗರ್ ಆಫ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡೋಣ ಸ್ನೇಹಿತರೆ. ಇದು ಗ್ರಾಮರ್ ಪಾರ್ಟ್ ಇದೆ. ನೇಮ್ ದ ಫಿಗರ್ ಆಫ್ ದ ಸ್ಪೀಚ್ ನಾವು ಓದ್ಬಿಟ್ಟು ಇದು ಯಾವ ಫಿಗರ್ ಆಫ್ ಸ್ಪೀಚಲ್ಲಿದೆ ಅಂತ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿ, ದ ವಿಂಡ್ ಹೋಲ್ ಥ್ರೋ ದ ಟ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವ ಫಿಗರ್ ಆಫ್ ದ ಸ್ಪೀಚ್ ಆಗಿದೆ? ಯಾರಾದರೂ ಆನ್ಸರ್ ಮಾಡ್ತೀರಾ? ಎಸ್, ಪರ್ಸ್ನಲಿಫಿಕೇಷನ್ ಇದೆ ಸ್ನೇಹಿತರೆ. ಕರೆಕ್ಟ್, ವೆರಿ ಗುಡ್. ಯಾವುದು? ಪರ್ಸ್ನಲಿಫಿಕೇಷನ್. ಒಂದು ನಿಮಿಷ. ಎಸ್, ಫಸ್ಟ್ ಪೆನ್. ಸೆಕೆಂಡ್ ನೋಡಿ, ದ ಸನ್ ಸ್ಮೈಲ್ ಡೌನ್ ಆನ್ ಅಸ್. ನಮ್ಮನ್ನು ನೋಡಿ ಸನ್ ಏನು ಮಾಡ್ದ? ನಕ್ಬಿಟ್ಟಂತೆ. ಇದು ಕೂಡ ಪರ್ಸ್ನಲಿಫಿಕೇಷನ್. ಓಕೆನಾ. ಸೊ ಒಂದು ವಸ್ತುವಿಗೆ ಜೀವ ಇದೆ ಅನ್ನೋ ರೀತಿ ಹೇಳೋದನ್ನೇ ನಾವು ಏನಂತೀವಿ? ಪರ್ಸ್ನಲಿಫಿಕೇಷನ್ ಅಂತ ಕರಿತೀವಿ. ದ ಕ್ಲಾಸ್ ರೂಮ್ ಬಜ್ಡ್ ವಿತ್ ದ ಎಕ್ಸೈಟ್ಮೆಂಟ್ ಅಲ್ವಾ? ಸೊ ಇದೇನಾಗುತ್ತೆ? ಮೆಟಾಫರ್ ಆಗುತ್ತೆ. ದ ಥಂಡರ್ ರಂಬಲ್ ಲೈಕ್ ಎ ಹಂಗ್ರಿ ಸ್ಟಮಕ್. ಇದೇನಾಗಿದೆ? ಸಿಮಿಲಿ ಆಗಿದೆ. ಲೈಕೆ ಬಂದಿದೆಯಲ್ಲ, ಲೈಕೆ ಬಂದರೆ ಆಯಿತು, ಇದು ಸಿಮಿಲಿ ಆಗಿದೆ ಅಂತ ಡಿಸೈಡ್ ಮಾಡಬೇಕು. ಓಕೆನಾ. ಸೊ ಎಸ್, ಇಲ್ಲಿಂದ ನೋಡಿ ಮುಗೀತು. 8th ಯೂನಿಟ್ ಇದೆ. ಸೊ ಒಂದೇ ವಿಡಿಯೋಲಿ ನಿಮ್ಮನ್ನು ನಾನು ಕಂಪ್ಲೀಟಾಗಿ ಮುಗಿಸ್ಕೊಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ನೋಡಿ, ನೆಕ್ಸ್ಟ್ ಬರ್ತಕ್ಕಂಥ ಒಂದೇ ವಿಡಿಯೋ 8th ಸ್ಟ್ಯಾಂಡರ್ಡ್ ಫುಲ್ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಲೆಸನಲ್ಲಿ ತೊಗೊಂಡು ಬರ್ತೀನಿ. ಸೊ ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರೆಲ್ಲ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಇಂಗ್ಲೀಷ್ ಇಂಪಾರ್ಟೆಂಟ್ ಆಗಿರುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ, ಪಾಯಿಂಟ್ಸ್ ನೀಡಿ. ಥ್ಯಾಂಕ್ ಯು.